ಪವಿತ್ರ ಅವರು ನಿನ್ನೆ ನಂಬರ್ ಕಳಿಸಿದ್ದಾರೆ. ಅವ್ರ ಜೊತೆ ಫೋನ್ ಹಚ್ಚಿ ಮಾತಾಡೋಣ. ಹಾಗೆ ನೇತ್ರ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ, ಅಲ್ಲೇನಾಗ್ತಾ ಇದೆ ಅದನ್ನೆಲ್ಲ ತಿಳ್ಕೊಬೇಕು. ಮತ್ತು ನನ್ನ ಪ್ಲ್ಯಾನ್ ಏನಂತ ಇವತ್ತು ಪವಿತ್ರನ ಹತ್ರ ಹೇಳಬೇಕು. ಹೇಗಾದರೂ ಮಾಡಿ ಈ ಪ್ಲ್ಯಾನ್ ಏನಾದರೂ ವರ್ಕೌಟ್ ಆದರೆ ನೇತ್ರ ನಿನ್ನ ಕತೆ ಗೋತಾ ಅಷ್ಟೇ. ಯವ್ವ, ಇವ್ರು ಫೋನ್ ಮಾಡ್ಯಾರ, ನಾ ಮಾತಾಡಿ ಬರ್ತೀನಿ. ಅದೇ ನೀವು ಮಾತಾಡ್ತೀರಿ, ನಾ ಆಮೇಲೆ ಬರ್ತೀನಿ. ಯಾರು ಅಳಿಯಂದ್ರನು ಫೋನ್ ಮಾಡಿದ್ದು? ಹ್ಞೂ ಬೇ ಯವ್ವ, ಅದಕ್ಕೆ ಮಾತಾಡಿ ಬರ್ತೀನಾ ನಾನು? ಹ್ಞೂ ಹೋಗವ್ವ, ಹೋಗು. ಮೊದಲು ಅಳಿಯಂದ್ರ ಜೋಡಿ ಮಾತಾಡೋಗ, ಅವ್ರ ಜೊತೆ ಮಾತಾಡಿ ಆಮೇಲೆ ಬಾ. ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ, ನಾವೇನು ಲೊಕ್ಕೀವಿ. ಮೊದಲು ನೀವು ಹೋಗಿ ಮಾತಾಡ್ಕೊಂಬ, ಹೋಗು. ಆತು ಬೇ ಯವ್ವ. ಎಷ್ಟೊತ್ತಾಯಿತು ಫೋನೇ ರಿಸೀವ್ ಮಾಡ್ತಿಲ್ಲಲ್ಲ ಇವರು? ಬ್ಯುಸಿ ಇದ್ದಾರೋ ಏನೋ. ಬ್ಯುಸಿ ಇರೋಕ್ಕೆ ಇವ್ರೇನು ಬೇರೆ ಏನಾದರೂ ಕೆಲಸ ಇದೆಯಾ? ಮನೆಯಲ್ಲಿನೇ ಇರ್ತಾರೆ. ಹಲೋ. ಹಾಂ, ಹಲೋ ಪವಿತ್ರ ಅವರೇ, ಆರಾಮಿದ್ದೀರಾ? ಹಾಂ ರೀ, ಆರಾಮದೀರಿ, ನೀವು ರೀ? ಹಾಂ, ನಾನು ಆರಾಮದೀನಿ ನೋಡ್ರಿ. ಯಾಕೆ ಫೋನ್ ರಿಸೀವ್ ಮಾಡೋದು ಲೇಟ್ ಆಯ್ತಲ್ಲ? ಬ್ಯುಸಿ ಇದ್ರಾ? ಸಾರಿ, ಬ್ಯುಸಿ ಇದ್ದರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಯ್ಯೋ ಹಾಗೇನಿಲ್ಲ, ಮಾತಾಡಿ. ಅದು ನಮ್ಮ ಅಕ್ಕ ಅವರು ಊರಿಂದ ಬಂದಿದ್ರಲ್ಲ, ಅದಕ್ಕೋಸ್ಕರ ನಮ್ಮ ಅಕ್ಕ, ನಮ್ಮವ್ವ ಮತ್ತು ನಾನು ಮಾತಾಡ್ಕೊತ ಕುಂತಿದ್ವಿ. ಅದು ಫೋನ್ ಬಂದಿದ್ದೇ ಗೊತ್ತಾಗಿಲ್ಲ ನನಗೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ರಿಸೀವ್ ಮಾಡೋದು. ಸಾರಿ. ಅಯ್ಯೋ, ಅದಕ್ಕೆ ಯಾಕೆ ಸಾರಿ ಕೇಳ್ತೀರಾ, ಬಿಡ್ರಿ. ಮತ್ತೆ ನಿಮ್ಮ ಮನೇಲಿ ಎಲ್ಲರೂ ಆರಾಮಿದ್ದಾರಾ? ಹಾಂ ರೀ, ಇಲ್ಲೆಲ್ಲರೂ ಆರಾಮದ ನೋಡ್ರಿ. ಅಲ್ಲಿ ಎಲ್ಲರೂ ಆರಾಮದ ರೀ? ಹಾಂ, ಇಲ್ಲೂ ಎಲ್ಲರೂ ಆರಾಮದಾರ ನೋಡ್ರಿ. ಮತ್ತೆ ಮತ್ತು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಮತ್ತು ನೀವು ನಿಮ್ಮ ಮನೇಲಿ ಯಾರ ಹತ್ರನೂ ಹೇಳಲ್ಲ ಅಂದರೆ ಹೇಳ್ತೀನಿ, ಮತ್ತು ನೀವು ತಪ್ಪು ತಿಳ್ಕೊಬಾರ್ದು ನನ್ನ ಬಗ್ಗೆ. ಅಯ್ಯೋ, ನಾನು ಯಾಕೆ ನಿಮ್ಮನ್ನು ತಪ್ಪು ತಿಳ್ಕೊಳ್ಳಿ? ಹಾಗೇನಿಲ್ಲ, ನಾನು ಯಾರ ಹತ್ರನೂ ಹೇಳಲ್ಲ, ಪರವಾಗಿಲ್ಲ, ಹೇಳಿ, ನಾನು ಏನೂ ತಿಳ್ಕೊಳ್ಳೋದಿಲ್ಲ. ಅಂದಾಗೆ ನಿಮ್ಮ ಮನೇಲಿ ನೇತ್ರ ಅನ್ನೋರು ಯಾರಾದರೂ ಇದ್ದಾರಾ? ನೇತ್ರಾನ? ಹಾಂ ಇದ್ದಾರೆ, ನಮ್ಮ ದೊಡ್ಡಣ್ಣನ ಮಗಳು. ಓ ಹೌದಾ, ನಿಮ್ಮ ಅಣ್ಣನ ಮಗಳೇನಾ ಅವರು? ಹಾಂ ಹೌದು. ಯಾಕೆ ಅವರ ಹೆಸರು ನೀವ್ಯಾಕೆ ಕೇಳ್ತಾ ಇದ್ದೀರಾ? ಏನಾಯಿತು? ಅದು ಏನಿಲ್ಲ, ಮೊನ್ನೆ ತಾನೇ ನೇತ್ರ ಅನ್ನೋರು ಕಾಲ್ ಮಾಡಿದರು ನಿಮ್ಮ ಬಗ್ಗೆ. ಏನೇನೇನೋ ಬೇಕಂತ ಏನೇನೋ ಹೇಳಿದ್ರಪ್ಪ. ಅಯ್ಯೋ, ನಮ್ಮ ಅತ್ತೆ ಸರಿ ಇಲ್ಲ, ಪಲ್ಲವಿ ಅವರು, ಪವಿತ್ರ ಅವರು ಹಂಗಿದ್ದಾರೆ ಹಿಂಗಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವ್ರನ್ನ ಮದುವೆ ಮಾಡ್ಕೋಬೇಡಿ, ಭಾಳ ಲೇಜಿ ಇದ್ದಾರೆ, ಏನೂ ಕೆಲಸ ಮಾಡಲ್ಲ, ಹಾಗೆ ಹಿಂಗೆ ಅಂತ ಏನೇನೇನೇನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರಪ್ಪ. ಏನು ಏನು ಹೇಳ್ತಾ ಇದ್ದೀರಾ ನೀವು? ನೇತ್ರ ಆ ಥರ ಕಾಲ್ ಮಾಡಿ ಮಾತಾಡಿದ್ಲಾ? ಹಾಂ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಯಾಕೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಅಯ್ಯೋ ಹಾಗೇನಿಲ್ಲಪ್ಪ, ನಿಮ್ಮೆಲ್ಲ ನನಗೆ ನಂಬಿಕೆ ಇದೆ. ಆದರೆ ನೇತ್ರ ನಿಮ್ಮ ನಂಬರ್ ಹೇಗೆ ಸಿಕ್ತು? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ನೇತ್ರ ಅನ್ನೋರು ಅವ್ರು ನಿಮ್ಗೆ ಏನಾಗಬೇಕಂತನೂ ನನಗೆ ಗೊತ್ತಿಲ್ಲಪ್ಪ. ನಾನು ತಾನು ಇವಾಗ ನಿನಗೆ ತಾನೇ ಕೇಳಿದ್ದು ನೇತ್ರ ಅನ್ನೋರು ನಿಮ್ಮ ಮನೇಲಿದ್ದಾರಾ ಅಂತ. ಅದೇ ಅವರು ಕಾಲ್ ಮಾಡಿ ಏನೇನೋ ನಿಮ್ಮ ಬಗ್ಗೆ, ನಿಮ್ಮ ತಾಯಿ ಬಗ್ಗೆ ಎಲ್ಲ ಹೇಗೇಗೋ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರಪ್ಪ. ನನಗೆ ಗೊತ್ತು ನೀವೇನು ಹೇಗಿದ್ದೀರಾ ಅಂತ, ನಾನೇನು ನಂಬೋದಕ್ಕೆ ಹೋಗಲಿಲ್ಲಪ್ಪ. ಆದರೂ ನಿಮ್ಮ ಬಗ್ಗೆ ಹೀಗೆಲ್ಲ ಮಾತಾಡಿದ್ರಲ್ಲ, ನಾನೇನೋ ಸುಮ್ಮನೆ ಇದ್ದೀನಿ. ಆದರೆ ನಾಳೆ ನಮ್ಮ ಮನೇಲಿ ನಮ್ಮ ಡ್ಯಾಡಿ ಮಮ್ಮಿ ಮುಂದೆ ಮಾತಾಡಿದರೆ ಮತ್ತು ಅವ್ರೇನಾದರೂ ತಪ್ಪು ತಿಳ್ಕೊಂಡ್ರೆ ನಮ್ಮ ಮದುವೆನೇ ಮುರಿದೋಗ್ಬಿಡುತ್ತೆ ನೋಡ್ರಿ. ನೇತ್ರ, ಇಷ್ಟೆಲ್ಲ ಮಾಡಿದೀಯ ನೀನು? ನಿನ್ನನ್ನು ಎಷ್ಟು ಒಳ್ಳೆ ಹುಡುಗಿ ಅಂತ ಅಂದ್ಕೊಂಡಿದ್ದೆ ನಾನು. ಆದರೂ ನಿನ್ನ ಬುದ್ಧಿನ ತೋರಿಸ್ಬಿಟ್ಟಿಲ್ಲ ನನಗೆ. ಹಲೋ ಹಲೋ ಪವಿತ್ರ ಅವರೇ, ನಾ ಹೇಳೋದು ಕೇಳಿಸ್ತಾ ಇದ್ದೀನಾ? ಹಾಂ ಹೇಳಿ, ನಂಗೆ ಕೇಳಿಸ್ತಾ ಇದೆ. ಅವಳು ಏನೇನು ಅಂದಿದ್ದಾಳೆ ಅದೆಲ್ಲ ಸುಳ್ಳು. ನಾ ಹಾಗೇನಿಲ್ಲ, ನಮ್ಮ ಮನೆಯಲ್ಲಿ ನಾನು ಎಲ್ಲ ಕೆಲಸ ಮಾಡ್ತೀನಿ, ನಾನು ಆ ಥರ ಇಲ್ಲ. ನೀವು ನನ್ನ ಬಗ್ಗೆ ಏನೇನು ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅಯ್ಯೋ ಇಲ್ಲಪ್ಪ, ನಾ ಹಾಗೇನೂ ತಿಳ್ಕೊಂಡಿಲ್ಲ. ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತು. ನೀವು ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಗೆ ಗೊತ್ತು. ಆದರೂ ನೀವು ಒಂದು ಸ್ವಲ್ಪ ಅಂಥವ್ರಿಂದ ದೂರ ಇದ್ಬಿಡೋದು ಒಳ್ಳೆಯದು ಅಂತ. ಯಾಕಂದರೆ ನಾಳೆ ಬಂದು ಅವರು ಏನೇನೇನೇನಾದರೂ ಮಾತಾಡಿದರೆ ನಮ್ಮ ಮನೇಲಿ ನಮ್ಮ ಮದುವೆನೇ ಮುರಿದು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀನು ನಿಮ್ಮ ಮಮ್ಮಿ ಹತ್ರ ಒಂದು ಸ್ವಲ್ಪ ಮಾತಾಡಿ ಒಂದು ಒಳ್ಳೆ ಡಿಸಿಷನ್ ಬರ್ರಿ. ಇನ್ನೊಂದು ಸಲ ಆ ಥರ ಮಾಡಬೇಡ ಅಂತ ಏನಾದರೂ ಹೇಳಿ ನೋಡ್ತೀರ ನೋಡ್ರಿ. ಸ್ಲೋ ಆಗಿ ಹೇಳ್ರಿ, ಮತ್ತೇನು ಮಮ್ಮಿಗೆ ಜಗಳ ಆಡೋದಕ್ಕೆ ಹೋಗಬೇಡಿ. ಥ್ಯಾಂಕ್ಸ್ ರೀ, ನೀವು ನನ್ನ ಬಗ್ಗೆ ಹಾಗೇನು ತಿಳ್ಕೊಂಡಿಲ್ಲಲ್ಲ. ಅವಳು ಹಾಗೆಲ್ಲ ಹೇಳಿದ್ರು ಅವಳು ಸರಿ ಇಲ್ಲ. ಅವಳಿಗೆ ನಾನು ಅನ್ಕೊಂಡ್ರೆ ಹೊಟ್ಟೆ ಕಿಚ್ಚು. ಯಾಕಂದರೆ ಅವಳಿಗೆ ನಿಮ್ಮಷ್ಟು ಚಲೋ ಹುಡುಗ ಸಿಕ್ಕಿಲ್ಲ, ನನಗೆ ಸಿಕ್ಬಿಟ್ಟಿದ್ದೀರಲ್ಲ ನೀವು. ಇಷ್ಟು ಚಲೋ ಹುಡುಗ, ಆಮೇಲೆ ಇಷ್ಟು ಚಲೋ ಮಂತಾನ ಎಲ್ಲ ಸಿಕ್ಕಿದೆಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು ಅವಳಿಗೆ. ಅದಕ್ಕೋಸ್ಕರ ಈ ಮದುವೆ ಮುರಿಬೇಕು ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ. ನೀವೇನು ತಿಳ್ಕೊಳೋದಕ್ಕೆ ಹೋಗ್ಬೇಡ್ರಿ, ನಾನು ಅವಳ ಜೊತೆ ಮಾತಾಡ್ತೀನಿ. ನಮ್ಮ ಮನ್ಯಾಗ ನಮ್ಮ ಅವನ ಮುಂದೆ ಹೇಳ್ತೀನಿ ಅಂತ ತಗೋರಿ. ಸರಿ, ಹಾಗೆ ಮಾಡಿರಿ. ಮತ್ತೆ ಸರಿಯಾಗಿ ಮಾತಾಡ್ರಿ. ಇನ್ನೊಂದ್ಸಲ ಅವಳು ಈ ಥರ ಎಲ್ಲ ಮಾತಾಡದೇ ಇರೋ ಹಾಗೆ ನೋಡ್ಕೊರಿ, ಸರಿನಾ? ಸರಿ, ನಾ ಇಡ್ಲಾ ಹಾಗಾದರೆ? ಸರಿ ಆಯಿತು, ಇಡ್ರಿ. ಹಾಗೆ ಒಂದು ಒಪಿನಿಯನ್ ಹೇಳ ನಂದು. ಹಾಂ ಹೇಳ್ರಿ, ಅದರಲ್ಲೇನಿದೆ?
ಆದಷ್ಟು ಅಂಥವ್ರಿಂದ ದೂರನೇ ಇದ್ದು ಬಿಡು ನೀನು, ಸರಿನಾ? ಅಂದಾಗೆ ಅಂಥವ್ರನ್ನ ನಿಮ್ಮ ಮನೆಯಿಂದನೇ ಒಂದು ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಇದ್ರ ಮೇಲೆ ನೀನೇ ಯೋಚನೆ ಮಾಡು ಏನಂತ. ಸರಿ, ನಾ ಈಗಲೇ ಹೋಗಿ ನಮ್ಮ ಅವ್ವನ ಹತ್ರ ಮಾತಾಡ್ತೀನಿ ತಗೋರಿ. ಮತ್ತು ಅಲ್ಲಿ ಮನೇಲೆಲ್ಲ ನಾನೇ ಹೇಳಿದ್ದು ಅಂತ ಹೇಳೋದಕ್ಕೆ ಹೋಗಬೇಡ. ಮತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ, ನೋಡು ಹಿಂಗಂದ ನೋಡು, ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ನಾನೇ ಹೇಳಿದೆ ಅಂತ ಯಾರ ಮುಂದೆ ಹೇಳೋದಕ್ಕೆ ಹೋಗಬೇಡ. ಬೇಕಾದ್ರೆ ನಿನಗೂ ನಿಮ್ಮ ಮಮ್ಮಿಗೂ ಗೊತ್ತಿದ್ರೆ ಅಷ್ಟೇ ಸಾಕು. ಅಯ್ಯೋ ಇಲ್ಲ, ಹಾಗೇನಿಲ್ಲ. ನಿಮ್ಮ ಹೆಸರು ಎಲ್ಲೂ ಹೇಳೋದಿಲ್ಲ. ನಮ್ಮ ಅವ್ವನ ಮುಂದೆ ಬೇಕಾದ್ರೆ ಹೇಳೋದಿಲ್ಲ ತಗೋರಿ ನಾನು. ಸರಿ, ಓಕೆ, ಗುಡ್ ಗರ್ಲ್, ಲವ್ ಯು. ಲವ್ ಯು ಟು. ಸರಿ, ಇಡ್ಲಾ ಹಾಗಾದರೆ? ಹಾಂ ಸರಿ, ಇಡ್ರಿ, ಬಾಯ್. ಓಕೆ, ಬಾಯ್. ಸರಿಯಾಗಿ ಬೆಂಕಿ ಹಚ್ಚಿದ್ದೀನಿ. ಎಲ್ಲಿ ಬೆಂಕಿ ಹಚ್ಚಬೇಕು ಅಲ್ಲೇ ಬೆಂಕಿ ಹಚ್ಚಿದ್ದೀನಿ. ನೇತ್ರ, ಇನ್ಮೇಲಿಂದ ನೋಡ್ತಾ ಇರು, ನಿಮ್ಮಲೆನಲ್ಲಿನೇ ನೀನು ಇರೋದಕ್ಕಾಗೋದಿಲ್ಲ. ಹಾಗೆ ಮಾಡಿದ್ದೀನಿ ಇವಾಗ. ಇದು ಇನ್ನೂ ಸ್ಟಾರ್ಟಿಂಗ್, ನೋಡ್ತಾ ಇರು ಇನ್ನೂ ಎಂತೆಂಥ ಬಿರುಗಾಳಿನ ಬೀಸ್ತೀನಿ ಅಂತಂದು. ನೀನು ಮಾತ್ರ ಈ ಜನ್ಮದಲ್ಲಿ ಖುಷಿಯಾಗಿ ಇರೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ ನಿನ್ನನ್ನು. ಹೀಗೆ ನರಳುತ್ತಾ ಇರಬೇಕು ನೀನು. ಅದು ಈ ಸಂಜೆನ ಎದುರು ಹಾಕೊಂಡಿದ್ಯಾ ಅಂದರೆ ಇನ್ನೂ ನರಳುತ್ತಾ ಇರಬೇಕಾಗತ್ತೆ ನೀನು. ಹುಷಾರ್. ಈಗ ಹಚ್ಚಿರೋ ಕಿಡಿನ, ನಾನು ಹಚ್ಚಿರೋದು ಒಂದು ಸಣ್ಣ ಕಿಡಿ, ಅದು ನೋಡ್ತಾ ಇರೋ ಎಷ್ಟು ಜೋರಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅಂತ. ಇವತ್ತು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋತೀನಿ. ಇವತ್ತು ಮಾತ್ರ ನಿದ್ದೆ ಚೆನ್ನಾಗಿ ಬರುತ್ತೆ. ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ ಪವಿತ್ರಾಗೆ, ಏನಾಯಿತು ಏನು ಅಂತ ಹೇಳ್ತಾಳೆ. ಇಷ್ಟು ಸಾಕು ಇವತ್ತಿಗೆ. ನೇತ್ರ, ಇಷ್ಟೊಂದು ಹೊಟ್ಟೆ ಕಿಚ್ಚ ನಿನಗೆ? ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿಲ್ಲಾಗಿದ್ದೆ. ನನಗೆ ಮೊನ್ನೆನೇ ಅನುಮಾನ ಬಂದಿತ್ತು ನಿನ್ನ ಮೇಲೆ. ಇಷ್ಟೆಲ್ಲ ಕಿಡಿಕಾರ್ತಾ ಇದೆಯಾ ನೀನು? ಮೊದಲು ಹೋಗಿ ಈ ವಿಷಯನ ಅವನ ಮುಂದೆ ಹೇಳ್ಬೇಕು. ಇಲ್ಲ ಅಂದ್ರೆ ನನ್ನ ಮದುವೆನ ಮುರಿದು ಬಿಡ್ತಾರೆ ಇವರೆಲ್ಲರೂ ಸೇರಿ. ಮೊದಲು ಹೋಗಿ ಅವನ ಹತ್ರ ಮಾತಾಡ್ತೀನಿ ನಾನು. ಯವ್ವ, ಅಂತೂ ಎಂತೂ ನಮ್ಮ ಪವಿತ್ರಾಗ ಒಂದು ಚಲೋ ಕಡೆನ ಸಂಬಂಧ ಸಿಕ್ತಲ್ಲ, ಚಲೋ ಆತ ಬಿಡ್ಬೇ ಯವ್ವ. ಚಿಂತಿಲ್ಲದಂಗೆ ಆತು ಬಿಡು. ನೀನು ಆರಾಮಾಗಿ ಅವ್ರ ಮನೆಗೆ ಹೋಗೋದು ಬರೋದೆಲ್ಲ ಮಾಡ್ಬೋದು ಬಿಡ್ಬೇ. ಹೂನ, ಎಂಥ ಚಲೋ ಸಂಬಂಧ. ನಾನು ಆರಾಮಾಗಿ ವಾರಕ್ಕೊಂದ್ಸಲನಾರು ಹೋಗಿ ಬರುವುದು. ಮನೆ ಭಾಳ ದೊಡ್ಡದೈತಂತ ಅವ್ರದ್ದು. ಆಮೇಲೆ ಕಾರ್ ಐತಂತ, ಬಂಗ್ಲೆ ಅಂತ. ಅಬ್ಬಾ, ಮೊನ್ನೆ ಇಲ್ಲಿಗೆ ಕಾರ್ ತೊಗೊಂಬಂದಿದ್ದು ಎಷ್ಟು ಚಲೋ ಐತೆ ಗೊತ್ತನ. ಅದು ಅಲ್ದ AC ಐತಂತ ಅವ್ರ ಮನ್ಯಾಗ. ಕಾರ್ನಾಗೂ AC ಹಚ್ತಾರಂತ. ಅಯ್ಯೋ, ನಾನು ನನ್ನ ಮಗದ ಮದುವೆ ಆತಂದ್ರೆ ನಾನು 4 ದಿನ ಆರಾಮಾಗಿ ಹೋಗಿ ಬಂದುಬಿಡ್ತೀನಿ ನೋಡವ. ಯವ್ವ, ನಮ್ಮನ್ನು ಅವಾಗವಾಗ ಒಂದು ಸ್ವಲ್ಪ ಕರ್ಕೊಂಡು ಹೋಗೋದು ಬರೋದು ಮಾಡ್ತಿರ್ಬಿ. ಅಲ್ಲಿಗೆ ನಾವು ಹೋಗ್ತೀವಿ ಅಂತ ಮನೆಗೆ. ಆ ಮನೆಗೆ ನಾನೇ ಹೋಗೋದ ಡೌಟ್ ಆಗೈತಿ. ಇನ್ನು ನೀವೇನು ಹೋಗ್ತೀರಿ? ಯಾಕ ಪವಿತ್ರ, ಏನಾಯ್ತು? ಹೋಗೋ ಮುಂದರ ನಕ್ಕೊಂತ ಖುಷಿಯಾಗಿ ಹೋಗಿದ್ದಿ, ಏನಾಯ್ತು ಈಗ? ಯಾಕವ್ವ ಮಗಳ, ಏನಾಯ್ತು? ಏನೇನೋ ಅನ್ನ ಕುಂತೀಯಲ್ಲ? ಯವ್ವ, ಏನಾಗಿದ್ದು ಗೊತ್ತನ? ನೇತ್ರ ಅದಾಳಲ್ಲ, ಅವರಿಗೆ ಫೋನ್ ಹಚ್ಚಿ ಹೇಳಾಳಂತ ಗೊತ್ತನು. ಅವ್ರೇನೋ ನನ್ನ ಮೇಲೆ ನಂಬಿಕೆ ಇದ್ದಿದ್ದಕ್ಕೆ ನೇತ್ರನ ಮಾತು ನಂಬಿಲ್ಲ. ಇಲ್ಲ ಅಂದಿದ್ದಿದ್ರ ಈಗ ಅವ್ರೇನೋ ನಂಬಿಲ್ಲ. ಅವ್ರ ಮನ್ಯಾಗೂ ಈಗ ಏನಾರು ಹಿಂಗೆ ಫೋನ್ ಹಚ್ಚಿ ಹೇಳಿದ್ರಂದ್ರೆ ಅವ್ರು ಏನಾರು ಮದುವೆ ಮುರಿದ್ರಂದ್ರೆ ನಾ ಮಾತ್ರ ಬದುಕಿರಂಗಿಲ್ಲ ನೋಡ್ಬೇಕು. ಈ ಮದುವೆ ಏನಾರು ಮುರಿದು ಬಿತ್ತಂದ್ರೆ. ಯವ್ವ, ಏನು ಹೇಳಕ್ಕಂತೀಯ ಪವಿತ್ರ ನೀನು? ನೇತ್ರ ಹಿಂಗೆಲ್ಲ ಮಾಡ್ತಾಳ? ಎಷ್ಟು ಸೊಕ್ಕಿದ್ದಿದ್ದಕ್ಕೆಗೆ ನನ್ನ ಮಗಳ ಜೀವನನ ಹಾಳು ಮಾಡಕೊಂಟಾಳ. ನನಗೆ ಮಾಡ್ತೀನಿ ನಾನು ಮಾತ್ರ ಈಗ ಬಿಡಂಗಿಲ್ಲ. ಈಗಿಂದ ಈಗಲೇ ಹೋಗೋಕ್ಕೆ ಮುಖಕ್ಕೆ ಕಪ್ಪಾಳ ಹೊಡೆದು ಹಿಂಗೆದಕ್ಕೆ ಹೇಳಿದ್ದೀನಿ ನಾನು ಅಳಿಯಂದ್ರ ಮುಂದಂತಂದು ಹೇಳಿ ಆಕೆ ನಮ್ಮ ಅಳಿಯಂದ್ರ ಕಾಲಿಗೆ ಹೋಗ್ಬಿಡಿಸ್ತೀನಿ ಈಗಿಂದ ಈಗಲೇ. ನಾವು ಮಾತ್ರ ಬಿಡಂಗಿಲ್ಲ ಅಕ್ಕಿಗೆ. ಹಂಗೆ ಮಾಡ್ದೆ ಯವ್ವ, ಎಷ್ಟು ಸೊಕ್ಕಿದ್ದಿದ್ದಕ್ಕೆಗೆ. ನನ್ನ ತಂಗಿದ ಜೀವನ ಹಾಳು ಮಾಡಕೊಂಟಾಳ. ನಾ ಬಾಬೆ, ನೀನು ಒಬ್ಬಕ್ಕೆ ಹೋಗಿದ್ದಿ, ಬಾ ನಾವು ಬರ್ತೀವಿ ಬಾಬೆ. ಅದೇನಾಕೈತಿ ಆಗಿದ್ದಾಗಲಿ ಇವತ್ತು ಬಾ. ಯವ್ವ, ನೀನು ಹಾಗೆಲ್ಲ ಮಾಡಿಗೀಡಿ ಆಮೇಲೆ ಅವ್ರು ಏನಂದ್ರು ಗೊತ್ತನ. ಮತ್ತು ನಾನು ಹಿಂಗೆ ಹೇಳೀನಿ ಅಂತ ನಿಮ್ಮ ಮನ್ಯಾಗ ಯಾರ ಮುಂದೆ ಹೇಳಕ್ಕೋಬೇಡ ಅಂತಂದ್ರೆ, ನಿಮ್ಮ ಮುಂದೂ ಹೇಳಕ್ಕೋಬೇಡ, ಮತ್ತು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ ಅಂತಂದ್ರೆ ಗೊತ್ತನ. ನೀವೇನೋ ಯಾರ ಮುಂದೆ ಹೇಳಂಗಿಲ್ಲ ಅಂತಂದು ನಾನು ನಿಮ್ಮ ಮುಂದೆ ಹೇಳೀನಿ. ನೀ ಈಗ ಹೋಗಿ ಅವ್ರ ಮುಂದೆ ಸರಸರ ಅಂತ ಹೇಳಿದೆ ಅಂದ್ರೆ ಆಮೇಲೆ ಅವ್ರನ್ನ ತಪ್ಪು ತಿಳ್ಕೊಳಂಗಿಲ್ಲನ ಎಲ್ಲರೂ. ಹೌದು, ಇದು ನನಗೆ ಹೊಳಿಲೇ ಇಲ್ಲ ನೋಡ. ಮತ್ತು ಏನು ಮಾಡೋದು ಮಗಳ? ಯವ್ವ, ಇದಕ್ಕೇನಾರ ಒಂದು ದಾರಿ ಹುಡುಕಬೇಕವೇ. ಇಲ್ಲಾಂದ್ರೆ ಈ ಮದುವೆ ಮುರಿಯಾಕೋ ಹೇಸಂಗಿಲ್ಲ ಅವರು. ಅವರಿಗೆ ಹೊಟ್ಟೆ ಕಿಚ್ಚಿ ಬಿದ್ದೈತಿ. ಎಲ್ಲರೂ ಕೂಡಾರವರು ಒಂದು ಕೂಡಾರ. ಅದಕ್ಕೆ ನಿನ್ನೆ ಹಂಗೆಲ್ಲ ಮಾತಾಡಾರ ಬೇಯವ್ವ. ಅವರು ಮದುವೆಗೆ ನಾವು ದುಡ್ಡು ಕೊಡಂಗಿಲ್ಲ ಹಂಗೆ ಹಿಂಗೆ ಅಂತಂದು. ಯವ್ವ, ನೀನು ಆಗಿದ್ದಾಗಲಿ ಈಕಿದು ರೊಕ್ಕ ಮುಟ್ಟಾಕೋಬೇಡ. 1 ಎಕರೆ ಹೊಲ ಹೋದ್ರೂ ಪರವಾಗಿಲ್ಲ, ಹೊಲ ಮಾರಿನ ಮದುವೆ ಮಾಡ್ಬೇ ನೀನು. ಹೌದು ಬೇಯವ್ವ, ಹಂಗೆ ಮಾಡ ನೀನು. ಆದ್ರೆ ಆ ನೇತ್ರವನು ಮಾತ್ರ ಸುಮ್ಮನೆ ಬಿಡಾಕೋಬೇಡ. ಏನು ಮಾಡ್ತಿದ್ದಿ ನೋಡ್ಬೇ ಈಗ. ಯವ್ವ, ನಂಗೊಂದು ಪ್ಲ್ಯಾನ್ ಬಂದೈತಿ, ನಾ ಹೇಳ, ನೀ ಹಂಗೆ ಮಾಡ್ತೀಯಾ ಬೇ? ಹೇಳವ್ವ ಮಗಳ, ನಾನು ಏನು ಹೇಳಿದಕ್ಕೆ ಒಲ್ಲೆ ಅಂತೀನಿ. ಏನಂತ ಹೇಳು. ಯವ್ವ, ಅದು ನನ್ನ ಮದುವೆ ಆಗೋ ತನಕ ನೇತ್ರವನ್ನ ಈ ಮನ್ಯಾಗ ಇಟ್ಕೊಳಕ ಹೋಗ್ಬೇಡ್ಬೇ. ಆಕೆ ನೀ ಮನೆಯಿಂದ ಹೊರಗೆ ಹಾಕು. ಅದೆಲ್ಲ ನಂಗೆ ಗೊತ್ತಿಲ್ಲವ, ನೀ ಏನು ಮಾಡ್ತೆ ಏನು ಬಿಡ್ತೆ ನಂಗಂತೂ ಗೊತ್ತಿಲ್ಲ. ಆದ್ರೆ ನನ್ನ ಮದುವೆ ಆಗೋವರೆಗೂ ಮಾತ್ರ ಆಕೆ ಈ ಮನ್ಯಾಗ ಇರಂಗಿಲ್ಲ ಅಷ್ಟ. ಅಲ್ಲವ, ಆಕೆ ನಮ್ಮ ಕಣ್ಣು ಮುಂದಿದ್ದ ಈ ನಮ್ಮನೆ ಎಲ್ಲ ಆಟ ಹಚ್ಚಳ, ಮತ್ತು ನಮ್ಮ ಮನೆಯಿಂದ ಹೊರಗೆ ಹೋದ್ಮೇಲೆ ಇನ್ನೂ ಏನಾರ ಮಾತಾಡಲ್ಲ ಅಂತ ಏನು ಗ್ಯಾರಂಟಿ?
ಯವ್ವ ಪವಿತ್ರ ಹೇಳಕ್ಕೆ ಕುಂತಿದ್ದು ಬರಬ್ಬರಿನೇ ಐತಿ, ನೀ ಇಲ್ಲದೇನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆ ನೇತ್ರವ್ನ ಈ ಮನೆಯಿಂದ ಹೊರಗೆ ಹಾಕು, ಅವಾಗ ಬುದ್ಧಿ ಬರ್ತೈತಿ ಈಕೆಗೆ. ಹೌದು ಬೇಯವ್ವ, ಆಕಿನ ಮಾತ್ರ ಈ ಮನೆಯಾಗ ಇಟ್ಕೋಬಾರ್ದು. ಆಕಿನ ಈ ಮನೆಯಿಂದ ಹೊರಗೆ ಹಾಕಿದ್ವಿ ಅಂದ್ರೆ ಆಕಿಗೂ ಭಯ ಹುಡ್ತೈತಿ, ಈ ಮನೆಯಾಗ ಇರೋರಿಗೂ ಭಯ ಹುಡ್ತೈತಿ. ಇನ್ನೊಂದು ಸಲ ನಮ್ಮ ಪವಿತ್ರನ ತಂಟಗ ಬಂದಿರಬಾರ್ದು ಅವರು. ಹಂಗಾಕೈತಿ. ನೀನು ಏಟತ್ತಿದ್ರು ಅದು ಏನು ಮಾಡ್ತೀಯ ಏನು ಬಿಡ್ತೀಯ, ಆ ನೇತ್ರವನ್ನು ಮಾತ್ರ ಈ ಮನೆಯಿಂದ ಹೊರಗೆ ಹಾಕಕ್ಕ ಬೇಕು ನೀನು. ಹ್ಞೂ ಬೇವ, ಅದು ಅಲ್ಲದೆ ಅವರು ನಾಡ್ದು ಹಾಗೆಲ್ಲ ಬರ್ತೀನಿ, ಇಲ್ಲಿ ನಿಮ್ಮ ಮನೆಗೆ ಬರ್ತೀನಿ, ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹಾಗೆಲ್ಲ ಅಂದಾರ ಬೇ. ಈಗ ಅವ್ರು ಬಂದಾಗ ಈಕೆ ನೇತ್ರವಿದ್ಲಂದ್ರೆ ಆಕೆ ಭಾರಿ ನಕರ ಇದ್ದಾಳೆ ಬೇವ. ಆಮೇಲೆ ನನಗಿಂತ ಚಂದನತ್ತಂಗೆ ರೆಡಿಯಾಗಿ ಅವ್ರ ಮುಂದೆ ನೇತ್ರವನ್ನ ಏನಾರ ಚಂದ ಕಾಣಿಸಿಲ್ಲ ಅಂದ್ರೆ ಇವರು ನನ್ನನ್ನು ಬೇಡ ನೇತ್ರನ ಬೇಕು ಅಂತಂದ್ರೆ ಅದಕ್ಕೆ ಬೇವ ಆಕಿನ ಮನೆಯಿಂದ ಹೊರಗಡೆನ ಹಾಕ್ಬಿಡ್ಬೇ. ಹೌದವ್ವ ಮಗಳ, ನೀನು ಹೇಳಿದ್ದು ಬರೋಬ್ಬರೈತಿ. ಆಗಲೇ ಒಂದು ಸಲ ಎಡವಿನಿ, ಮತ್ತೆ ಪದೇ ಪದೇ ನಾನು ಎಡವಾಕ್ ಹೋಗಂಗಿಲ್ಲ. ನಾಳೆ ಮುಂಜಾನೆ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸನ ಇದು. ನಾನು ಆ ನೇತ್ರವನ್ನು ಮಾತ್ರ ಈ ಮನೆಯಾಗಿರಕ್ಕೆ ನಾ ಮಾತ್ರ ಬಿಡಂಗಿಲ್ಲ. ಈ ಮನೆಯಿಂದ ಒದ್ದು ಹೊರಗೆ ಹಾಕ್ತೀನಿ. ನಿನ್ನ ಮದುವೆ ಮುಗಿಯೋ ತನಕ ಆಕೆ ಈ ಕಡೆ ತಲೆ ಕೂಡ ಹಾಕಿ ಮಲ್ಕೋಬಾರ್ದು. ಹಂಗೆ ಮಾಡ್ತೀನಿ ನಾನು. ಅಷ್ಟು ಸೊಕ್ಕಿದ್ದಿತ್ತು ಅವಳಿಗೆ. ನನ್ನ ಮಗಳ ತಂಟೆಗೆ ಬರ್ತಾಳಲ್ಲ, ಮಾಡ್ತೀನಿ. ಈ ಕರಿಯವ್ವ ಏನು ಅಂತ ತೋರಿಸ್ತೀನಿ ಅವರಿಗೆ. ಮಗಳ, ನೀನೇನು ಚಿಂತೆ ಮಾಡೋಕ್ಕೋಬೇಡ, ಹೋಗಿ ಮಕ್ಕಳು ಹೋಗು. ನಾಳೆ ನಾನೇ ಇದನ್ನೆಲ್ಲ ಸರಿ ಮಾಡ್ತೀನಿ. ಆತವ್ವ. ನೋಡ್ಬೇವ, ಆಗಲೇ ಆ ಹುಡುಗ ಮನೆಗೆ ಹೋಗೋದು ಬರೋದು ಮಾಡ್ತೀನಿ ಅಂತಂದಾನ. ಇದಕ್ಕಿಂತ ಮುಂಚೆನ ನೇತ್ರವನ್ನ ಒಂದ್ಸಲ ಒಪ್ಕೊಂಡಿದ್ದ. ಕೊಡಲ್ಲ ಅಂದಿದ್ದಕ್ಕೆ ಬೇಡ ಅಂದಿದ್ದಕ್ಕೆ ಈಗ ಹೆಂಗೋ ನಮ್ಮ ಪವಿತ್ರನ ಮೇಲೆ ಮನಸ್ಸು ಮಾಡೋಣ. ಈಗ ಏನಾರ ಮತ್ತೆ ಆತ ಬಂದಾಗ ಈಕಿ ಪವಿತ್ರ ಈಕಿ ನೇತ್ರ ಏನಾರ ಚಂದನ ತಂಗ ರೆಡಿಯಾಗಿ ಕುಲು ಅಂತ ನಕ್ಕಿ ಇದು ಮಾಡಿಲ್ಲಂದ್ರೆ ಮತ್ತೆ ಆಕಿ ಕಡೆನ ಕಣ್ಣು ಹೋಗ್ತೈತಿ, ಮತ್ತು ಆಕಿ ಕಡೆನ ಮನಸ್ಸು ಹರಿತೈತ ಒಂದು. ಅದಕ್ಕೆ ಪವಿತ್ರ ಹೇಳಿದ್ದು ಬರಬರಿ ಐತಿ. ಈಕಿದ ಮದುವೆ ಆಗೋವರೆಗೂ ಈಕಿದ ಮದುವೆ ಆಗಿ ಏನಿಷ್ಟು ಒಂದು ಹಂತದವರೆಗೂ ನೇತ್ರ ಮಾತ್ರ ಈ ಮನೆಯಾಗ ಇರಬಾರ್ದು. ಹಂಗೆ ನೀನು ಏನಾರ ಮಾಡಬೇಕು ಬೇವ, ಇಲ್ಲಾಂದ್ರೆ ನಿನ್ನ ಮಗಳ ಜೀವನ ಹಾಳಾಕೈತೆ ನೋಡು. ಹೌದು ಮಗಳ, ನೀನು ಹೇಳಾಕುಂತಿದ್ದು ಬರಬ್ಬರಿ ಐತಿ. ಒಂದು ಸಲ ಎಡವಿನಿ, ಅದಕ್ಕೆ ಮತ್ತೆ ಪದೇ ಪದೇ ಅದೇ ಕೆಲಸ ಮಾಡೋಂಗಿಲ್ಲ. ನನ್ನ ಮಗಳ ಜೀವನ ಸರಿ ಇರ್ಬೇಕಂದ್ರೆ ಆ ನೇತ್ರವ ಮಾತ್ರ ಈ ಮನೆಯಾಗಿರಬಾರ್ದು. ಮಾಡ್ತೀನಿ. ನಾಳೆ ಬೆಳಗ್ಗೆನ ಆಕೆ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹಂಗೆ ನಾನು ಏನಾದರೂ ಮಾಡ್ತೀನಿ.